ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಯೂರಿನ್ ಅನಾಲಿಸಿಸ್ ಒಳಗಡೆ ಬರುವಂತಹ ಅಕಲ್ಟ್ ಬ್ಲಡ್ ಟೆಸ್ಟ್ ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಅದರ ಮುಂದುವರಿದ ಪಾರ್ಟ್ ಆಗಿರುವಂತಹ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಯೂರಿನ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಯೂರಿನ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ನ ನಾವು ಯಾವ ತರ ಮಾಡ್ತೀವಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇಲ್ಲಿ ಏನ್ ಡೆಫಿನಿಷನ್ ಹೇಳಿದಾರೆ ಅಂದ್ರೆ ಅವರು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಯೂರಿನ್ is one of the routine tests of urine analysis. So ನಾವು ಯೂರಿನ್ ಅನಾಲಿಸಿಸ್ ಮಾಡಿದ್ವಿ ಅಂದ್ರ ಅಥವಾ ಯೂರಿನ್ ರೂಟೀನ್ ಟೆಸ್ಟ್ ಅನ್ನ ಮಾಡ್ತಾ ಇದ್ವಿ ಅಂತಂದ್ರ ಸೊ ನಾವು ಅಲ್ಲಿ ಬೇಸಿಕ್ ಆಗಿ ನಾವು ಈ ಒಂದು ಯೂರಿನ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಂದ್ರೆ ಒಂದು ಲ್ಯಾಬ್ ಒಳಗಡೆ ಪೇಷಂಟ್ ಅದ್ದು ಯಾರಾದ್ರೂ ಡಾಕ್ಟರ್ ಏನಾದ್ರು ರೂಟೀನ್ ಟೆಸ್ಟ್ ಬರ್ತಿದ್ದಾರಂದ್ರ ಆ ರೂಟೀನ್ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ಸ್ಪೆಸಿಫಿಕ್ ಆಗಿ 3 ಸ್ಟೆಪ್ಸ್ ಒಳಗಡೆ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದಿರೋ ಹಾಗೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್, ಒಂದು ಕೆಮಿಕಲ್ ಎಕ್ಸಾಮಿನೇಷನ್, ಕೊನೆಯದು ಯಾವ್ದಪ್ಪ ಅಂದ್ರ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್. ಇವೆಲ್ಲವುಗಳನ್ನು ನಾವು ರೂಟೀನ್ ಟೆಸ್ಟ್ ಬರೆದಾಗ ಮಾಡ್ತೀವಿ. ಹಾಗಾಗಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ರೂಟೀನ್ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಯೂರಿನ್ ಅನಾಲಿಸಿಸ್ ಒಳಗಡೆ ಆ ಒಂದು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದರ ಪ್ರಿನ್ಸಿಪಲ್ ಏನ್ ಹೇಳಿರೋದು ಅಂತ ನೋಡೋಣ ಇವಾಗ. ಸೊ ಮೊದಲಿಗೆ ಇಲ್ಲಿ ಪ್ರಿನ್ಸಿಪಲ್ ಒಳಗಡೆ ದ ಮೈಕ್ರೋಸ್ಕೋಪಿಕ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಯೂರಿನ್ are collected in the form of deposit by centrifuging. So ಇಲ್ಲಿ ಏನ್ ಹೇಳ್ತಾರೆ ಅಂದವರು, ನಾವು ಮೈಕ್ರೋಸ್ಕೋಪಿಕ್ ಎಲಿಮೆಂಟ್ಸ್ ಗಳನ್ನ ಯೂರಿನ್ ಒಳಗಡೆ ಏನಾದ್ರು ಪ್ರೆಸೆಂಟ್ ಇದ್ದು ಅಂತಂದ್ರ ಸೊ ಅವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಸೆಂಟ್ರಿಫ್ಯೂಸ್ ಮಾಡೋದ್ರ ಮುಖಾಂತರ ಅವು ಡೆಪಾಸಿಟ್ ಆಗ್ತಾವು. ಎಲ್ಲೇ ಸೆಗ್ಮೆಂಟ್ ಒಳಗಡೆ ಕೆಳಗಡೆ, ಓಕೆ, ಅಂದ್ರೆ ಕೆಳಗಿನ ಭಾಗದಲ್ಲಿ ಸೆಗ್ಮೆಂಟ್ ಆಗ್ತಾವು. ಸೊ ಅವುಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮೈಕ್ರೋಸ್ಕೋಪಿಲಿ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಹೇಳಿದಾರೆ ನಾವು, ಅ ಸ್ಮಾಲ್ ಡ್ರಾಪ್ ಆಫ್ ದ ಸೆಡಿಮೆಂಟೆಡ್ ಎಕ್ಸಾಮಿನಿಂಗ್ ಬೈ ಮೇಕಿಂಗ್ ಕವರ್ ಸ್ಲಿಪ್ ಪ್ರಿಪರೇಷನ್ ಅಂಡರ್ ಮೈಕ್ರೋಸ್ಕೋಪ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಪಾಯಿಂಟ್ ನಾವೇನ್ ಹೇಳೋದಂದ್ರೆ ಸ್ಮಾಲ್ ಡ್ರಾಪ್ ಆಫ್ ಯೂರಿನ್, ಒಂದು ಸ್ಮಾಲ್ ಡ್ರಾಪ್ ಇನ್ ಯೂರಿನ್ ಇರ್ತಲ್ಲ, ನಾವು ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಸೆಡಿಮೆಂಟೆಡ್ ಅಂದ್ರೆ ಕೆಳಗಡೆ ಸೆಟ್ಲ್ ಆಗಿರುವಂತಹ ಯೂರಿನ್ ಅನ್ನ ಒಂದು ಸ್ಮಾಲ್ ಡ್ರಾಪ್ ತಗೊಂಡು ಎಕ್ಸಾಮಿನೇಷನ್ ಮಾಡ್ತೀವಿ. ಸ್ಲೈಡ್ ಮೇಲೆ ಹಾಕಿ ಅದನ್ನ ಕವರ್ ಸ್ಲಿಪ್ ಮಾಡಿ, ಅಂದ್ರೆ ಕವರ್ ಸ್ಲಿಪ್ ಪ್ರಿಪರೇಷನ್ ಮಾಡಿ ಒಂದು ಮೈಕ್ರೋಸ್ಕೋಪ್ ಒಳಗಡೆ ಆ ಒಂದು ಸ್ಲೈಡ್ ಅನ್ನ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಅವಾಗ ನಮ್ಗ ಅಲ್ಲಿ ಮೈಕ್ರೋಸ್ಕೋಪಿಕ್ ಎಲಿಮೆಂಟ್ಸ್ ಅಂದ್ರೆ ಒಂದು ನಮಗೆ ನೆಕಡೈಸ್, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಎಲಿಮೆಂಟ್ಸ್ ಗಳು ಆ ಒಂದು ಮೈಕ್ರೋಸ್ಕೋಪ್ ಒಳಗಡೆ ಕಾಣ್ತಾವು. ಸೊ ಅವುಗಳನ್ನ ನಾವು ಎಕ್ಸಾಮಿನೇಷನ್ ಮಾಡೋದು ಅಥವಾ ಐಡೆಂಟಿಫಿಕೇಶನ್ ಮಾಡೋದು ಅಥವಾ ಅದರದ್ದು ಕೌಂಟಿಂಗ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಹೇಳಿದ್ರೆ ಅವರು ಇಲ್ಲೇ ನಾವು ರಿಕ್ವೈರ್ಮೆಂಟ್ ಏನೇನ್ ಯೂಸ್ ಮಾಡ್ತೀವಿ. ಸೊ ಮೊದಲಿಗೆ ರಿಕ್ವೈರ್ಮೆಂಟ್ ಒಳಗಡೆ ಇಲ್ಲಿ ಯಾವ್ದು ಹೇಳಿದಾರೆ ಅವರು, ಟೆಸ್ಟ್ ಟ್ಯೂಬ್ ಅನ್ನ ತಗೊಂತೀವಿ ಅಂತ ಹೇಳ್ತಾ ಇದಾರೆ. ಟೆಸ್ಟ್ ಟ್ಯೂಬ್ ಒಂದಾಗಿರ್ಬೋದು, ಆಮೇಲೆ ಗ್ಲಾಸ್ ಸ್ಲೈಡ್ ತಗೊಂತೀವಿ, ಅದಾದ್ಮೇಲೆ ಕವರ್ ಸ್ಲಿಪ್ ನ ತಗೊಂತೀವಿ ಅಂತ ಹೇಳ್ತಾ ಇದಾರೆ. ಸೊ ಕವರ್ ಸ್ಲಿಪ್ ಆದ್ಮೇಲೆ ಪ್ಯಾಸ್ಚೂರ್ ಪಿಪೇಟ್ ಅನ್ನ ತಗೊಂತೀವಿ. ಸೊ ಅದಾದ್ಮೇಲೆ ಇನ್ಸ್ಟ್ರೂಮೆಂಟ್ ಗಳನ್ನ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಈ ಒಂದು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಒಂದು ಸೆಂಟ್ರಿಫ್ಯೂಸ್, ಅದಾದ್ಮೇಲೆ ಮೈಕ್ರೋಸ್ಕೋಪ್. ಸೊ ಎರಡು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಮೇಜರ್ ಆಗಿ ನಾವು ಯೂಸ್ ಮಾಡ್ತೀವಿ ಈ ಒಂದು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಒಳಗಡೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಪೆಸಿಮನ್ ಅನ್ನ ಏನ್ ಯೂಸ್ ಮಾಡ್ತೀವಿ, ರ್ಯಾಂಡಮ್ ಯೂರಿನ್ ಅಥವಾ ಏನ ಮಿಡ್ ಸ್ಟ್ರೀಮ್ ಯೂರಿನ್ ಕೂಡ ನಾವು ಯೂಸ್ ಮಾಡ್ತೀವಿ. ಯಾವ್ದೇ ರೀತಿಯಾದಂತಹ ಫಾಸ್ಟಿಂಗ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ ಯಾವ್ದಾದ್ರು ತಗೋಬಹುದು. ಸೊ ಸ್ಪೆಸಿಫಿಕ್ ಆಗಿ ಅವರು ರ್ಯಾಂಡಮ್ ಅಂಡ್ ಮಿಡ್ ಸ್ಟ್ರೀಮ್ ಯೂರಿನ್ ಕಲೆಕ್ಷನ್ ಹೇಳಿದಾರೆ. ಸೊ ಆ ಒಂದು ಸ್ಯಾಂಪಲ್ ನ ತಗೊಂತ ಹೇಳಿದಾರೆ. ಸೊ ಅದಾದ್ಮೇಲೆ ಇದ್ರದ್ದು ಪ್ರೊಸೀಜರ್ ಏನಿದೆ ನೋಡ್ರಿ, ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ಸೊ ನಿಮ್ಗೆ ಪ್ರೊಸೀಜರ್ ನೋಡ್ರಿ ಏನ್ ಹೇಳಿದಾರೆ ಅಂದ್ರೆ, ಪ್ರೊಸೀಜರ್ ಯಾವ ತರ ಯೂರಿನ್ ನಾವು ಮೈಕ್ರೋಸ್ಕೋಪ್ ಮಾಡೋಕಿನ ಮುಂಚೆ ಅದನ್ನ ಯಾವ ತರ ಪ್ರಿಪೇರ್ ಮಾಡ್ತೀವಿ ಯೂರಿನ್ ನೋಡೋಣ. ಓಕೆ, ಸೊ ಮೊದಲನೇ ಪಾಯಿಂಟ್ ಏನ್ ಹೇಳಿದಾರೆ ಪ್ರೊಸೀಜರ್ ಒಳಗಡೆ ಅಂದ್ರೆ ಮಿಕ್ಸ್ ದ ಯೂರಿನ್ ಇನ್ ಅ ಯೂರಿನ್ ಕಂಟೈನರ್. ಸೊ ಯೂರಿನ್ ಅನ್ನ ನಾವು ಮಿಕ್ಸ್ ಮಾಡಬೇಕು. ಎಲ್ಲಿ ಒಂದು ಯೂರಿನ್ ಅನ್ನ ಕಲೆಕ್ಟ್ ಮಾಡಿರ್ತಾರಲ್ಲ ಪೇಷಂಟ್, ಯೂರಿನ್ ಕಂಟೈನರ್ ಒಳಗಡೆ ಅದರೊಳಗಡೆ ಅದನ್ನ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ದೆನ್ ಸೆಂಟ್ರಿಫ್ಯೂಸ್ specimen at a medium
speed 1500 rpm for 3 to 5 minutes and with balanced test tube. So ನಾವು ಸೆಂಟ್ರಿಫ್ಯೂಸ್ ಮಾಡಬೇಕಾದ್ರೆ ನೀವು ಲ್ಯಾಬ್ ಒಳಗಡೆ ಯಾರ್ಯಾರು ಕೆಲಸ ಮಾಡ್ತೀರಿ ಅಥವಾ ಸೆಂಟ್ರಿಫ್ಯೂಸ್ ಬಗ್ಗೆ ಯಾರಿಗೆ ಮಾಹಿತಿ ಐತಿ ಅವರಿಗೆ ಗೊತ್ತಿರ್ತದೆ ಇದು. ಸೊ ನಾವೇನಾದ್ರೂ ಸೆಂಟ್ರಿಫ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಯಾಂಪಲ್ ಅನ್ನ ಅದರ ಜೊತೆಗೆ ಒಂದು ಬ್ಯಾಲೆನ್ಸ್ ಇರ್ಬೇಕಾಗ್ತದ. ಸೊ ಅದರದ್ದೇ ಈಕ್ವಲ್ ವ್ಯಾಲ್ಯೂಮ್ ಆಗಿರುವಂತಹ ಬಾಡಿ ಫ್ಲೂಯಿಡ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನಾವು ಅದರನ್ನ ಯೂಸ್ ಮಾಡಬಹುದು. ಇದರ ಜೊತೆಗೆ ನಾವೇನ್ ಎಕ್ಸಾಮಿನೇಷನ್ ಮಾಡ್ತಾ ಇದೀವಲ್ಲ, ಇಟ್ ಮೈಟ್ ಬಿ ಅ ಯೂರಿನ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಏನೋ ಸಮಥಿಂಗ್ ನಾವು ಸೆಂಟ್ರಿಫ್ಯೂಸ್ ಮಾಡ್ತಾ ಇದೀವಿ ಅಂತಂದ್ರ ಅದರ ಜೊತೆಗೆ ಒಂದು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಅದು ಸೆಂಟ್ರಿಫ್ಯೂಸ್ ಸರಿಯಾಗತ್ತ. ಓಕೆ, ಸೊ 2 ರಿಂದ 5 ನಿಮಿಷ ನಾವು ಸೆಂಟ್ರಿಫ್ಯೂಸ್ ಮಾಡಬೇಕು 1500 RPM ಗೆ. ಸೊ ಸೆಂಟ್ರಿಫ್ಯೂಸ್ ಆದ್ಮೇಲೆ ಏನ್ ಮಾಡ್ತೀವಿ ಅಂತ ನೋಡ್ರಿ. ಸೊ ಅಲ್ಲಿ ಸೆಂಟ್ರಿಫ್ಯೂಸ್ ಆದ್ಮೇಲೆ ಆಫ್ಟರ್ ಡಿಸ್ಕಾರ್ಡ್ ದ ಸೂಪರೆಂಟ್ ಪೋರ್ಷನ್ ಆಫ್ ಯೂರಿನ್. ಸೊ ಒಂದು ಸೆಂಟ್ರಿಫ್ಯೂಸ್ ಆದ್ಮೇಲೆ ಅದರ ಸೂಪರೆಂಟ್ ಪೋರ್ಷನ್ ಇರುತ್ತಲ್ಲ ಟೆಸ್ಟ್ ಟ್ಯೂಬ್ ಒಳಗಡೆ, ಅದನ್ನ ಏನ್ ಮಾಡ್ಬೇಕಂದ್ರ ರಿಮೂವ್ ಮಾಡ್ಬೇಕು ಅಥವಾ ಡಿಸ್ಕಾರ್ಡ್ ಮಾಡ್ಬೇಕು. ಓಕೆ, ಸೊ ಡಿಸ್ಕಾರ್ಡ್ ಮಾಡಿದ್ಮೇಲೆ ದೆನ್ ಲಾಸ್ಟ್ ಪೋರ್ಷನ್ ಡೆಪಾಸಿಟ್ ಅಥವಾ ಸೆಡಿಮೆಂಟೆಡ್ ಯೂರಿನ್ by shaking that test tube. So ಆ ಲಾಸ್ಟ್ ಪಾರ್ಟ್ ಅಥವಾ ಲಾಸ್ಟ್ ಪೋರ್ಷನ್ ಒಳಗಡೆ ಏನು ಉಳಿದಿದ್ವಲ್ಲ ಯೂರಿನ್ ಅವನ್ನ ಟಿಲ್ಟ್ ಮಾಡ್ಬೇಕು ಅಥವಾ ಶೇಕ್ ಮಾಡಿ ಅದನ್ನ ಯೂರಿನ್ ಒಳಗಿರುವಂತ ಸೆಗ್ಮೆಂಟೆಡ್ ಪಾರ್ಟ್ ಅನ್ನ ಅದನ್ನ ತಗೋಬೇಕಾಗ್ತದೆ ನಾವು. ಓಕೆ, ಸೊ ಅದಾದ್ಮೇಲೆ ಏನ್ ಹೇಳಿದ್ರು ಅವರು, ಟೇಕ್ ಅ ಸೆಡಿಮೆಂಟೆಡ್ ಡ್ರಾಪ್ ಅಪ್ ಯೂರಿನ್ ಆಡ್ ಆನ್ ಗ್ಲಾಸ್ ಸ್ಲೈಡ್. ಸೊ ಗ್ಲಾಸ್ ಸ್ಲೈಡ್ ಒಳಗಡೆ ಹಾಕೋಬೇಕು ಯಾವ್ದನ್ನ, ಆ ಒಂದು ಮೈಕ್ರೋಸ್ಕೋಪ್ ಸೆಂಟ್ರಿಫ್ಯೂಸ್ ಮಾಡಿ ಸೂಪರೆಂಟ್ ಪಾರ್ಟ್ ತೆಗೆದಿದ್ದೇವಲ್ಲ, ಆ ತೆಗೆದು ಓದಿರುವಂತಹ ಸೆಡಿಮೆಂಟೆಡ್ ಕೆಳಗಡೆ ಓದಿತ್ತಲ್ಲ ಆ ಯೂರಿನ್ ಪೋರ್ಷನ್ ಅನ್ನ ಒಂದು ಗ್ಲಾಸ್ ಸ್ಲೈಡ್ ಒಳಗಡೆ ಹಾಕೋಬೇಕು. ಸೆಡಿಮೆಂಟೆಡ್ ಪಾರ್ಟ್ ಅನ್ನ ಗ್ಲಾಸ್ ಸ್ಲೈಡ್ ಒಳಗಡೆ ಹಾಕೊಂಡು, ಅಥವಾ ಗ್ಲಾಸ್ ಯಾವ ತರ ಇರ್ಬೇಕಂದ್ರೆ ಸ್ಟೆರೈಲ್ ಅಂಡ್ ಡ್ರೈ ಇರಬೇಕು ಅಂಡ್ ಕವರ್ ವಿತ್ ಕವರ್ ಸ್ಲಿಪ್. ಸೊ ಒಂದು ಸ್ಲೈಡ್ ತಗೊಂಡ್ವಿ, ಅದನ್ನ ಡ್ರಾಪ್ ಹಾಕೊಂಡಿವಿ ಯೂರಿನ್ ಅದ್ದು ಸೆಡಿಮೆಂಟೆಡ್ ಪಾರ್ಟ್ ಹಾಕೊಂಡ್ಮೇಲೆ ಅದಕ್ಕ ಕವರ್ ಸ್ಲಿಪ್ ಹಾಕಿ ಕವರ್ ಮಾಡ್ಬೇಕು ಅದನ್ನ. ಸೊ ಇಲ್ಲಿ ನಿಮಗೆ ಇನ್ನೊಂದ್ ಸಾರಿ ಡೈಗ್ರಾಮ್ ಮುಖಾಂತರ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಹಾಕ್ತಾ ಇದೀನಿ ನೋಡಿ ಡೈಗ್ರಾಮ್. ಸೊ ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿರ್ತೀವಿ ನಾವು, ಆ ಟೆಸ್ಟ್ ಟ್ಯೂಬ್ ಒಳಗಡೆ ಯೂರಿನ್ ಆಲ್ರೆಡಿ ಹಾಕೊಂಡು ಆ ಯೂರಿನ್ ಏನ್ ಮಾಡ್ತೀವಿ ಅಂದ್ರೆ ಸೆಂಟ್ರಿಫ್ಯೂಸ್ ಮಾಡ್ತೀವಿ ಮೊದಲಿಗೆ, ಹೌದಾ? ಸೆಂಟ್ರಿಫ್ಯೂಸ್ ಅದಾದ್ಮೇಲೆ ಸೆಂಟ್ರಿಫ್ಯೂಸ್ ಆದ್ಮೇಲೆ ಮುಗಿದ್ಮೇಲೆ 2 ರಿಂದ 3 ನಿಮಿಷ ಮುಗಿದ್ಮೇಲೆ ಇದೇನಾಗಿರುತ್ತೆ ಅಂದ್ರೆ ಇಲ್ಲಿ ಸೆಡಿಮೆಂಟ್ ಆಗಿಬಿಡ್ತದೆ ಅಷ್ಟು ಕೆಳಗಡೆ ಬಂದು ಸೆಂಟ್ರಿಫ್ಯೂಸ್ ಆದಂಗೆಲ್ಲ. ಸೊ ಇದನ್ನ ಸೆಂಟ್ರಿಫ್ಯೂಸ್ ಇಂದ ಹೊರಗೆ ತೆಗೆದು ಇದನ್ನ ಮಾಡ್ಬೇಕಂದ್ರೆ ಡಿಸ್ಕಾರ್ಡ್. ಏನ್ ಡಿಸ್ಕಾರ್ಡ್ ಮಾಡ್ಬೇಕು, ಈ ಸೂಪರೆಂಟ್ ಪಾರ್ಟ್ ಇತ್ತಲ್ಲ ಅದನ್ನ ಹೊರಗಡೆ ಚೆಲ್ಬೇಕು. ಓಕೆ, ಸೂಪರೆಂಟ್ ಪಾರ್ಟ್ ನ ಹೊರಗಡೆ ಹಾಕಿದ್ಮೇಲೆ ಅದ್ರೊಳಗೆ ಏನಾಯ್ತು ಬರೀ ಸೆಡಿಮೆಂಟೆಡ್ ನೋಡ್ರಿ, ಈ ಟೆಸ್ಟ್ ಟ್ಯೂಬ್ ಹಾಕ್ತೀನಿ, ಇದನ್ನ ಡಿಸ್ಕಾರ್ಡ್ ಮಾಡಿ ಅಂತ ಹೊರಗೆ ಸೆಡಿಮೆಂಟೆಡ್ ಮಾತ್ರ ಕೆಳಗಡೆ ಉಳಿದಿದ್ ಮಾತ್ರ ಉಳಿದಿದೆ ಸಾಲಿಡ್ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರ ಅದ್ರೊಳಗಿಂದ ಒಂದು ಡ್ರಾಪ್ ತಗೊಂಡು ಒಂದು ಸ್ಲೈಡಿಗೆ ಹಾಕೋಬೇಕು, ಕ್ಲೀನ್ ಅಂಡ್ ಡ್ರೈ ಸ್ಲೈಡಿಗೆ. ಸೊ ಇದನ್ನ ತಗೊಂಡು ಇಲ್ಲಿ ಒಂದು ಡ್ರಾಪ್ ಹಾಕೋಬೇಕು. ಓಕೆ, ಇದು ಸೆಡಿಮೆಂಟೆಡ್ ಪಾರ್ಟ್ ಇದು, ಹೌದಾ? ಇದು ಸೆಡಿಮೆಂಟೆಡ್ ಪಾರ್ಟ್ ನ ಇದಕ್ಕೆ ಹಾಕೊಂಡು ಇದಕ್ಕ ಇಲ್ಲಿ ಇದ್ರ ಮೇಲೆ ಇದನ್ನ ಮೈಕ್ರೋಸ್ಕೋಪ್ ಮಾಡಬೇಕಾದ ಮೊದಲಿಗೆ ಕವರ್ ಸ್ಲಿಪ್ ಹಾಕ್ಬೇಕಾಗ್ತದ. ಅಂದ್ರೆ ಕವರಿಂಗ್ ಸ್ಲಿಪ್, ಕವರಿಂಗ್ ಏನಂತೀನೋ ಸ್ಲೈಡ್ ಅಂತೀವಿ. ಓಕೆ, ಅದನ್ನ ಹಾಕಿ ಅದನ್ನ ಏನ್ ಮಾಡ್ಬೇಕಂದ್ರ ನೆಕ್ಸ್ಟ್ ದೆನ್ ಅಬ್ಸರ್ವೇಷನ್ ಇನ್ ಅ ಮೈಕ್ರೋಸ್ಕೋಪ್ ಫಸ್ಟ್ ಅಂಡರ್ ಲೋ ಪವರ್ ಫೀಲ್ಡ್, ಆಮೇಲೆ ಅಂಡ್ ಆಫ್ಟರ್ ಹೈ ಪವರ್ ಫೀಲ್ಡ್ ಅಬ್ಜೆಕ್ಟ್ ಒಳಗಡೆ ಇದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ಸೊ ಮೊದಲಿಗೆ ಏನ್ ಮಾಡ್ಬೇಕು, ಆ ಒಂದು ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಮೈಕ್ರೋಸ್ಕೋಪ್ ಒಳಗಡೆ ಫಸ್ಟ್ ಲೋ ಪವರ್ ಒಳಗಡೆ ಯೂಸ್ ಮಾಡ್ಬೇಕು, 10x ಅಥವಾ 10x ಒಳಗಡೆ ಯೂಸ್ ಮಾಡ್ಬೇಕು. ಅದಾದ್ಮೇಲೆ 40x ಅಥವಾ 45x ಒಳಗಡೆ ಇದನ್ನ ಮೈಕ್ರೋಸ್ಕೋಪ್ ಮಾಡ್ಬೇಕು ಹೈ ಪವರ್ ಒಳಗಡೆ. ಸೊ ಇದನ್ನ ಮೈಕ್ರೋಸ್ಕೋಪ್ ಮಾಡಿದ್ಮೇಲೆ ಮುಂದೆ ಏನ್ ಮಾಡ್ತೀವಿ ಅಂತ ನೋಡ್ರಿ. ಸೊ ಯಾರಿಗಾದ್ರೂ ಇದ್ರ ಪ್ರೊಸೀಜರ್ ಏನಾದ್ರು ಕನ್ಫ್ಯೂಷನ್ ಇತ್ತಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ, ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀನಿ ಈಸಿ ವೇ ಒಳಗಡೆ. ಸೊ ಮೊದಲಿಗೆ ಏನ್ ಮಾಡ್ತೀವಿ ನಾವಿಲ್ಲಿ ಇವ್ರನ್ನ ಮಿಕ್ಸ್ ಮಾಡ್ತೀವಿ ಕಂಟೈನರ್ ಒಳಗಡೆ. ಮಿಕ್ಸ್ ಮಾಡಿದ್ಮೇಲೆ ಒಂದು ಟೆಸ್ಟ್ ಟ್ಯೂಬ್ ತಗೊಂತೀವಿ. ಓಕೆ, ಸಾರಿ, ಒಂದು ಟೆಸ್ಟ್ ಟ್ಯೂಬ್ ತಗೊಂತೀವಿ. ಇಲ್ಲ ಆಗ್ತಾ ಇದೆ ನಿಮ್ ಸ್ಲೈಡ್. ಒಂದು ಟೆಸ್ಟ್ ಟ್ಯೂಬ್ ತಗೊಂಡು ಆ ಟೆಸ್ಟ್ ಟ್ಯೂಬ್ ಏನ್ ಹಾಕೊಂತೀವಿ ಅಂದ್ರೆ ಯೂರಿನ್ ಹಾಕೊಂತೀವಿ. ಓಕೆ, ಸೊ ಯೂರಿನ್ ಹಾಕೊಂಡಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಸೆಂಟ್ರಿಫ್ಯೂಸ್ ಮಾಡ್ತೀವಿ, ಹೌದಾ? ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಇದ್ರೊಳಗಿರೋಂಥ ಪಾರ್ಟ್ಸ್ ಎಲ್ಲ ಸೆಗ್ಮೆಂಟೆಡ್ ಕೆಳಗಡೆ ಬರ್ತಾವ, ಹೌದಾ? ಕೆಳಗಡೆ ಬಂದ್ಮೇಲೆ ಇದನ್ನ ಸೂಪರೆಂಟ್ ಅಂತ ಮೇಲೆ ಇರುತ್ತಲ್ಲ ಇದ್ರ ರಿಮೂವ್ ಮಾಡ್ತೀವಿ. ಸೊ ಇದ್ರ ರಿಮೂವ್ ಮಾಡಿದ್ಮೇಲೆ ಇದ್ರೊಳಗಡೆ ಏನು ಉಳಿದು ಬರೀ ಸೆಡಿಮೆಂಟೆಡ್ ಅಷ್ಟು ಉಳಿತು.
ಕೆಳಗಡೆ ಏನ್ ಸೆಟ್ಲ್ ಆಗಿತ್ತಲ್ಲ ವೇಟ್ ಇದ್ದು ಡೆಪಾಸಿಟ್ ಆಗಿದ್ ಮಾತ್ರ ಉಳಿತೈತಿ. ಸೊ ಈ ಡೆಪಾಸಿಟ್ ಏನ್ ಮಾಡ್ತೀವಿ ಅಂದ್ರ ಒಂದು ಸ್ಲೈಡ್ ತಗೊಂತೇವಿ. ಓಕೆ, ಆ ಸ್ಲೈಡ್ ಒಳಗಡೆ ಇದನ್ನ ಹಾಕೊಂತೀವಿ, ಒಂದು ಡ್ರಾಪ್ ಹಾಕೊಂಡು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಕವರ್ ಸ್ಲಿಪ್ ಹಾಕ್ತೀವಿ. ಓಕೆ, ಕವರ್ ಸ್ಲಿಪ್ ಪ್ರಿಪರೇಷನ್ ಮಾಡ್ತೀವಿ. ಕವರ್ ಸ್ಲಿಪ್ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಒಳಗಡೆ ನಾವು ಅಲ್ಲಿ ಏನ್ ಮೈಕ್ರೋ ಆರ್ಗಾನಿಸಮ್ ಅಥವಾ ಮೈಕ್ರೋ ಎಲಿಮೆಂಟ್ಸ್ ಇರ್ತಾವಲ್ಲ ಅವುಗಳನ್ನ ಮೈಕ್ರೋಸ್ಕೋಪ್ ಮುಖಾಂತರ ನೋಡ್ತೀವಿ. ಅದನ್ನ ಫಸ್ಟಿಗೆ ಲೋ ಪವರ್ ಒಳಗಡೆ ನೋಡ್ತೀವಿ, ಅಂದ್ರೆ 10x ಒಳಗೆ ನೋಡ್ತೀವಿ. ಅದಾದ್ಮೇಲೆ ಹೈ ಪವರ್ ಒಳಗೆ ನೋಡ್ತೀವಿ. ಹೈ ಪವರ್ ಇಸ್ ನಥಿಂಗ್ ಬಟ್ 40x. ಓಕೆ, 45x ಏನಾದ್ರು 40x ಒಳಗಡೆ ನೋಡ್ತೀವಿ, 45x ಒಳಗಡೆ ನೋಡ್ತೀವಿ. ಅದನ್ನ ಎಲಿಮೆಂಟ್ಸ್ ಗಳ ಕಾಣ್ತಾವು. ಸೊ ಅವುಗಳನ್ನ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಅವುಗಳ ರಿಸಲ್ಟ್ ಅನ್ನ ಕೊಡ್ತೀವಿ. ಸೊ ಮುಂದೆ ಏನ್ ಬರ್ತದೆ ನೋಡ್ರಿ, ಅಬ್ಸರ್ವೇಷನ್ ಬರ್ತದೆ. ಇದು ಮೈಕ್ರೋಸ್ಕೋಪ್ ನೋಡಿದ ಮೇಲೆ ಏನೇನ್ ಕಾಣ್ತಾವ ನಮಗೆ ಮೈಕ್ರೋಸ್ಕೋಪ್ ಒಳಗಡೆ, ಯೂರಿನ್ ಒಳಗಡೆ ಏನೇನು ಕಾಣಬಹುದು ಅಂತಂದ್ರೆ ಅಬ್ಸರ್ವೇಷನ್, ಮೇಕಿಂಗ್ ಐಡೆಂಟಿಫಿಕೇಶನ್ ಆಫ್ ನಂಬರ್ ಆಫ್ ಸೆಲ್ಸ್ ಸೀನ್ ಅಂಡರ್ ಮೈಕ್ರೋಸ್ಕೋಪ್ ಸ್ಟಡಿ. ಸೊ ಮೈಕ್ರೋಸ್ಕೋಪ್ ಸ್ಟಡಿ ಒಳಗಡೆ ನಮ್ಗೆ ಏನೇನು ಕಾಣ್ತಾವ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ಓಕೆ, ಸೊ ಮೊದಲಿಗೆ ಏನ್ ಕಾಣಬಹುದು ಅಥವಾ ಏನೇನ್ ಕಾಣಬಹುದು ನಮಗಂದ್ರ ಮೊದಲನೇದು RBC ಅಂತ ಕರಿತೀವಿ ನಾವು. ಸೊ RBCs ಯೂರಿನ್ ಒಳಗಡೆ ಕಾಣಬಹುದು. ಅದಾದ್ಮೇಲೆ ಫಸ್ಟ್ ಸೆಲ್ಸ್. ಸೊ ಫಸ್ಟ್ ಸೆಲ್ಸ್ ಇಸ್ ನಥಿಂಗ್ ಬಟ್ WBCs ಇನ್ ದ ಫಾರ್ಮ್ ಆಫ್ ಡೆಡ್. ಸೊ ಡೆಡ್ ಫಾರ್ಮ್ ಒಳಗಡೆ ಇರುವಂತಹ WBCs ಕಾಣಬಹುದು ನಾವು. ಓಕೆ, ಸೊ ಅದಾದ್ಮೇಲೆ ಇಪಿಥಿಯಲ್ ಸೆಲ್ಸ್ ಗಳನ್ನ ಕಾಣ್ತೀವಿ. ಅದಾದ್ಮೇಲೆ ಕಾಸ್ಟ್ಸ್ ಕಾಣ್ತೀವಿ, ಕ್ರಿಸ್ಟಲ್ಸ್ ಕಾಣ್ತೀವಿ. ಬ್ಯಾಕ್ಟೀರಿಯಾಸ್ಗಳು ಕೂಡ ನಮ್ಗೆ ಮೈಕ್ರೋಸ್ಕೋಪ್ ಒಳಗೆ ಕಾಣ್ತಾವು. ಅದಾದ್ಮೇಲೆ ಈಸ್ಟ್ ಸೆಲ್ಸ್ ಆಗಿರ್ಬೋದು ಅಥವಾ ಟಿ ವಜೈನಲ್ ಸೆಲ್ಸ್ ಆಗಿರ್ಬೋದು. ಅದಾದ್ಮೇಲೆ ಟೊಮ್ಯಾಟೋಸೋಲ್ ಆಗಿರ್ಬೋದು. ಇವೆಲ್ಲಗಳು ಏನ್ ಕಾಣ್ತಾವ ಅಂದ್ರ ನಮ್ಮ ಯೂರಿನ್ ಒಳಗಡೆ ಕಾಣ್ತಾವು. ಸೊ ದಿಸ್ ಆಲ್ ಆರ್ ಸೆಲ್ಸ್ ವಿ ವಿಲ್ ಫೈಂಡ್ ಇನ್ ದ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಯೂರಿನ್. ಸೊ ಇದೆಲ್ಲವೂ ಏನಪ್ಪಾ ಅಂದ್ರ ಪ್ರೊಸೀಜರ್ ಆಫ್ ಯೂರಿನ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್. ಸೊ ಅದ್ರದ್ದು ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಅದನ್ನ ಯಾವ ತರ ಅಬ್ಸರ್ವ್ ಮಾಡ್ತೀವಿ, ಅದ್ರೊಳಗಡೆ ಏನೇನ್ ಕಾಣ್ತಾವ ಅಂತ ನೋಡಿದ್ವಿ. ಸೊ ಇವುಗಳನ್ನ ಒಂದೊಂದಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ RBCs ಕಂಡಾಗ ಯಾವ ತರ ಇರ್ತಾವು ಅಥವಾ RBCs ಯಾವ ತರ ಕಾಣ್ತಾವು, RBCs ಸ್ಟ್ರಕ್ಚರ್ ಏನು ನಮ್ಮ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ. ಫಸ್ಟ್ ಸೆಲ್ಸ್ ಆಗಿರ್ಬೋದು, ಇಪಿಥಿಯಲ್ ಸೆಲ್ಸ್ ಆಗಿರ್ಬೋದು, ಕಾಸ್ಟ್, ಕ್ರಿಸ್ಟಲ್ಸ್, ಬ್ಯಾಕ್ಟೀರಿಯಾಸ್, ಈಸ್ಟ್ ಸೆಲ್ಸ್ ಆಗಿರ್ಬೋದು, ಟಿ ವಜೈನಲ್ ಸೆಲ್ಸ್ ಆಗಿರ್ಬೋದು ಅಥವಾ ಸ್ಪರ್ಮ್ಯಾಟೋಜೋಲ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ಒಂದೊಂದಾಗಿ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಅದ್ರ ಪ್ರಿನ್ಸಿಪಲ್ ಏನು, ಪ್ರೊಸೀಜರ್ ಏನು, ಅದರ ಅಬ್ಸರ್ವೇಷನ್ ಯಾವ ತರ ಮಾಡ್ತೀವಿ, ಅದಾದ್ಮೇಲೆ ಅದರೊಳಗಡೆ ಯಾವ್ಯಾವ ಸೆಲ್ಸ್ ಗಳು ಕಾಣ್ತಾವ ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please do subscribe our channel. Thank you.